ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಗೀತಾ ರವಿ. ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಈ ವಿಡಿಯೋ ಬಂದು ಸ್ನೇಹಿತರೆ, ನಮ್ಮನೆಯಲ್ಲಿ ಗುರುಪೂರ್ಣಿಮೆ ಪೂಜೆ ಯಾವ ರೀತಿ ಆಯಿತು ಅಂಥೇಳಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಒಂದ್ಸಲಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ದೇವ್ರ ಸಾಮಾನೆಲ್ಲ ತೊಳ್ಕೊಂಡಿದ್ದಾಯಿತು. ಇನ್ನು ಸಂಜೆ ಸ್ವಲ್ಪ ಹೂವು ಹಣ್ಣು ಎಲ್ಲ ತರೋದಿತ್ತು ಸ್ನೇಹಿತರೆ. ಹಾಗಾಗಿ ಶ್ರೀನಗರಕ್ಕೆ ಹೋಗೋಣ ಅಂತ ಹೊರಟ್ವಿ. ಇಲ್ಲಿ ಸಾಯಿಬಾಬಾ ಟೆಂಪಲ್ ಆಲ್ರೆಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಜೊತೆಗೆ ಇಲ್ಲಿ ಅನ್ನದಾನ ಎಲ್ಲ ದೇವಸ್ಥಾನಗಳಲ್ಲೂ ಆ ದಿನ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ರು ಸಾಯಿಬಾಬಾ ದೇವಸ್ಥಾನಗಳಲ್ಲಿ. ಇನ್ನು ನಾನು ಶ್ರೀನಗರದಲ್ಲಿ ಈ ಅಂಗಡಿನಲ್ಲೇ ಬಿಡಿ ಹೂವು ಎಲ್ಲ ತೊಗೊಳ್ತಕ್ಕಂಥದ್ದು. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಸ್ಟ್ಲಿ ಇದೆ ಹೂವು, ಬಟ್ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಎಲ್ಲ ಹೂವು ತೊಗೊಂಡು ಅಲ್ಲಿ ಬಿಲ್ ಪೇ ಮಾಡಿಬಿಟ್ಟು, ಇಲ್ಲಿ ಕಟ್ಟಿರೋ ಹೂವು ನನಗೇನು ಅಂತ ಏನು ಚೆನ್ನಾಗಿ ಅನ್ನಿಸ್ಲಿಲ್ಲ. ಬೇರೆ ಕಡೆ ಕಟ್ಟಿರೋ ಹೂವು ತೊಗೊಂಡೆ. ಇನ್ನು ಹಣ್ಣುಗಳು ಬೇರೆ ತೊಗೋಬೇಕಾಗಿತ್ತು ಸ್ವಲ್ಪ ದೇವ್ರ ಮುಂದೆ ಇಡಲಿಕ್ಕೆ ಅಂಥೇಳಿ. ನಾನು ಸಾಯಿಬಾಬಾನ ಪ್ರತಿಷ್ಠಾಪನೆ ಮಾಡ್ತೀನಿ ಯಾವಾಗಲೂ ಗುರುಪೂರ್ಣಿಮೆ ಹಬ್ಬದ ದಿನ. ಹಾಗಾಗಿ ಒಂದು ಸ್ವಲ್ಪ ಹಣ್ಣು, ಬಾಳೆಹಣ್ಣು, ಹೂವು, ಆಮೇಲೆ ಗ್ರಂಥಿಗೆ ಅಂಗಡೀಲಿ ಸ್ವಲ್ಪ ಸಾಮಾನು ಇದನ್ನೆಲ್ಲ ತೊಗೋಬೇಕಾಗಿತ್ತು ಅಂತಲೇ ಬಂದಿದ್ದು. ಇನ್ನು ನಮ್ಮ ಮನೆಯವರು ಪಾಪ ಈವ್ನಿಂಗು ಸ್ವಲ್ಪ ಫ್ರೀ ಮಾಡಿಕೊಂಡು 1 hour ಬಂದಿದ್ದರು ಆಫೀಸಲ್ಲಿ ಹುಡುಗರಿಗೆ ಹೇಳ್ಬಿಟ್ಟು. ನೋಡ್ಬೋದು ಗ್ರಂಥಿಗೆ ಅಂಗಡಿ. ನಾನು ಈ ಅಂಗಡಿಲೇ ಸ್ವಲ್ಪ ಜಾಸ್ತಿ ಗ್ರಂಥಿಗೆ ಅಂಗಡಿ ಇದೇ ಅಂಗಡಿಗೆ ಹೋಗ್ಬಿಡ್ತೀನಿ ಶ್ರೀನಗರದಲ್ಲಿ. ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ. ತೊಗೊಂಡಿದ್ದಾಯಿತು ಸ್ನೇಹಿತರೆ. ನನ್ನ ಮಗನ ಬೇರೆ ಬಿಟ್ಟು ಬಂದಿದ್ದೆ ಮನೆಯಲ್ಲಿ. ಬಾರೋ ಅಂದರೆ ಅವ್ನು ಬರಲಿಲ್ಲ. ಹಾಗಾಗಿ ನಮ್ಮ ಮನೆಯವರು ಬಿಟ್ಬಿಟ್ಟು ಹಾಗೆ ಹೊರಟೋದ್ರು ಆಫೀಸಿಗೆ. ಇನ್ನು ನಾನು ಇದನ್ನೆಲ್ಲ ಸೆಗ್ರಿಗೇಟ್ ಮಾಡಬೇಕಲ್ವ. ತರೋದು ದೊಡ್ಡ ವಿಚಾರ ಏನಲ್ಲ, ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡೋದಿದೆಯಲ್ವ, ಅದೇ ಮೇಯ್ನು. ಹೂವು ಎಲ್ಲ ನಾನು ನೀಟಾಗಿ ಒಂದು ದೊಡ್ಡ ದೊಡ್ಡ ಕವರಿಗೆ ಹಾಕಿಬಿಟ್ಟು ಫ್ರಿಜ್ನಲ್ಲಿ ಇಟ್ಕೊಂಡೆ. ಹಣ್ಣಿನ ಬುಟ್ಟಿಗಳಲ್ಲಿ ಹಾಕ್ಕೊಂಡು, ಇನ್ನು ಬಾಳೆಹಣ್ಣೆಲ್ಲ ಸ್ವಲ್ಪ ಕಾಯಿರೋ ಅಂಥದ್ದೇ ತಂದಿದ್ದೆ. ಆಮೇಲೆ ವಿಳೆದೆಲೆನೆಲ್ಲ ನಾನು ಫ್ರಿಜ್ಜಿಗೆ ನೀಡೋಕ್ಕೆ ಹೋಗಲಿಲ್ಲ. ಹಾಗೇ ಕವರಿಗೆ ಕಟ್ಟಿ ಬಾಳೆಹಣ್ಣು ಬುಟ್ಟಿಗೆ ಹಾಕಿದೆ. ಆಮೇಲೆ ಮುತ್ತೈದೆಯರಿಗೆ ಕೊಡೋಕ್ಕೆ ಸ್ವಲ್ಪ ತೆಂಗಿನಕಾಯಿನೂ ತೊಗೊಂಡು ಬಂದಿದ್ದೆ. ಒಂದು 10 ಕಾಯಿ ತೆಂಗಿನಕಾಯಿನೂ ತೊಗೊಂಡು ಬಂದಿದ್ದೆ. ಇನ್ನು ಈ ಥರ ಪ್ಲೇಟ್ಸ್ನ ನಾನು ಚಿಕ್ಕಪೇಟೆಗೆ ಹೋಗಿದ್ದಾಗ ತೊಗೊಂಡು ಬಂದಿದ್ದೆ ಸ್ನೇಹಿತರೆ, ಒಂದು 10. ನಿಜ 10 ಜನ ಅಂತ ಅಂದ್ಕೊಂಡೆ, ಬಟ್ 10ಕ್ಕಿಂತ ತುಂಬ ಜನನೇ ಆಗಿಬಿಟ್ರು. ಕುಂಕುಮ ಕೊಡೋಕ್ಕೆ ಏನೂ ಇಲ್ಲ. ಈ ಥರ ಸುಮ್ಮನೆ ಕೈಯಲ್ಲಿ ಕೊಡೋಕ್ಕಿಂತ ಈ ಥರ ಏನಾದರೂ ಪ್ಲೇಟ್ಸ್ಗಳಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ. ಇನ್ನು ಅಲ್ಲಿಂದ ಬಂದು ಅಡುಗೆ ಎಲ್ಲ ಮಾಡಿಬಿಟ್ಟಿದ್ದೆ ಸ್ನೇಹಿತರೆ. ಹಿಂದಿನ ದಿನ ಅಂದರೆ ಬೆಳಗ್ಗೆನೇ ಮಾಡಿಬಿಟ್ಟಿದ್ದೆ. ಇನ್ನು ನೈಟ್ ಆಗಲ್ಲ, ಇದೆಲ್ಲ ಆರ್ಗನೈಸ್ ಮಾಡ್ಕೋಬೇಕಲ್ಲ ಅಂತ. ಇನ್ನು ರಾತ್ರಿಯೇ ಗುರುಪೂರ್ಣಿಮೆ ಹಿಂದಿನ ದಿನದ್ದು ಇದಾಗಿರುತ್ತೆ. ಏನು ಗೊತ್ತಾ, ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿಕೊಂಡೆ ನಾನು. ಯಾಕೋದು ಹಬ್ಬದ ದಿನ ಮಾಡ್ಕೊಳಕ್ಕಾಗೋದೇ ಇಲ್ಲ. ಕ್ಲೀನಾಗಿ ಎಲ್ಲ ನೀಟಾಗಿ ಜೋಡಿಸ್ಕೊಂಬಿಟ್ರೆ ಏನೇನು ಅಂತ ಹೇಳಿ ಆರಾಮಾಗೆ ಬೆಳಗ್ಗೆ ದೇವ್ರನ್ನ ಮನೆ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿಬಿಟ್ಟು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಬೇಗನೆ ಪೂಜೆ ಆಗಿಬಿಡತ್ತೆ. ಹಾಗಾಗಿ ನಾನು ಇದನ್ನೆಲ್ಲ ಹಿಂದಿನ ದಿನ ಹಾಗಾಗಿ ಸ್ನೇಹಿತರೆ ನಂಬ್ತಿರೋ ಈವ್ನಿಂಗು ಸ್ನಾನ ಮಾಡಿಬಿಟ್ಟು ನಾನು ದೇವ್ರ ಸಾಮಾನು ತೊಳೆದು ಒಂದು ಸ್ವಲ್ಪ ಒಂದೊಂದೇ ಹೂವು ಇಟ್ಬಿಟ್ಟು ಪೂಜೆ ಮಾಡಿದ್ದೆ ನಾನು ಸೋಮವಾರ. ಇನ್ನು ಸೋಮವಾರನೇ ನಾನು ದೇವ್ರ ಸಾಮಾನನ್ನು ವಾಶ್ ಮಾಡ್ಕೊಂಡಿದ್ದು ಸ್ನೇಹಿತರೆ. ಇನ್ನು ಮಂಗಳವಾರ ಕಳಸ ಏನು ತೆಗಿಯೋಕ್ಕಾಗಲ್ವಲ್ಲ, ಹಾಗಾಗಿ ಸೋಮವಾರ ನಮ್ಮ ಮನೆ ದೇವ್ರ ವಾರ ಆಗಿರುತ್ತೆ. ಹಾಗಾಗಿ ನಾನು ಒಂದೊಂದು ಹೂವು ಇಟ್ಟು ಪೂಜೆ ಮಾಡ್ಕೊಂಡಿದ್ದೆ. ಇದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡೋದಿದೆಯಲ್ಲ, ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು ಮಂಗಳವಾರನೇ ನಾನು ಇದನ್ನೆಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೆ. ಇನ್ನು ಗುರುಪೂರ್ಣಿಮೆ ದಿನ ನಾನು 4:15 ಎದ್ಬಿಟ್ಟಿದ್ದೆ ಸ್ನೇಹಿತರೆ. ಇನ್ನು ಉಪ್ಪು ಅರಿಶಿನ ಎಲ್ಲ ಹಾಕ್ಬಿಟ್ಟು ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಬಂದೆ. ಇನ್ನು ಸ್ನಾನ ಎಲ್ಲ ಆದಮೇಲೆ ದೇವ್ರ ಮನೆಗೆ ಬರಬೇಕಲ್ವ. ನೋಡ್ಬೋದು ಹಿಂದಿನ ದಿನ ಎಲ್ಲ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದಕ್ಕೆ ನನಗೆ ಬೇಗನೆ ಆಯಿತು. ನಿಜ ಏನು ಗೊತ್ತಾ, ಇದನ್ನೆಲ್ಲ ಹಬ್ಬದ ದಿನವೇ ಇಟ್ಕೊಂಡ್ರೆ ನಿಜವಾಗ್ಲೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಸ್ನಾನಗಿನ ಮಾಡಿಕೊಂಡು ಹಿಂದಿನ ದಿನವೇ ಮಡಿ ಮಾಡಿಕೊಂಡು ಆರ್ಗನೈಸ್ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ನೋಡ್ಬೋದು ನಾನು ಇವಾಗ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಹಾಗೆ ಮಡಚಿಟ್ಟೆ ಅದನ್ನು ವಸ್ತ್ರನ, ಬಟ್ ಅಷ್ಟೇನು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಅಗ್ಲಕ್ಕೆ ಹಾಸ್ಬಿಟ್ಟು ಅದನ್ನು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದೆ. ಆವಾಗ ಒಂಥರ ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ಇನ್ನು ನಮ್ಮ ಮನೆಯವರು ಕೂಡ ಸ್ನಾನ ಮಾಡ್ಕೊಳ್ಳಿ ಬೇಗ, ಇಬ್ಬರು ಒಟ್ಟಿಗೆ ಪೂಜೆ ಮಾಡೋಣ ಅಂತ ಹೇಳಿದ್ದೆ. ಹಂಗಾಗಿ ಅವರು ಬೇಗನೆ ಪಾಪ ನಾನು ಹೇಳ್ತಿದ್ದಂಗೆ ಎದ್ದೇ ಬಿಟ್ಟರು. ಎದ್ದೇಳ್ರಿ ಅಂತ ಅಂದ ತಕ್ಷಣ ಎದ್ಬಿಟ್ರು ಸ್ನೇಹಿತರೆ. ಏನೋ ನಮ್ಮ ಮನೆಯವರು ಈ ವಿಚಾರದಲ್ಲಿ ನಿಜವಾಗ್ಲೂ ಒಂದು ಹೆಜ್ಜೆ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಹೂವು ತಂದು ಕೊಡೋದಾಗಿರ್ಬೋದು, ಮನೇಲಿ ನನ್ನ ದೇವ್ರ ವಿಚಾರಕ್ಕೆ ಮಾತ್ರ ನಮ್ಮ ಮನೆಯವ್ರು ಯಾವತ್ತೂ ಏನೂ ಅಂದೇವರೇ ಅಲ್ಲ ನನಗೆ. ಅದೊಂದು ನನಗೆ ಖುಷಿ ವಿಚಾರ ಸ್ನೇಹಿತರೆ.
ಇನ್ನೆಲ್ಲ ಆರ್ಗನೈಸ್ ಮಾಡಿಬಿಟ್ಟು ನಾನು ಎಣ್ಣೆನೆಲ್ಲ ನೋಡಿ ಇದನ್ನೆಲ್ಲ ಬೆಳಗ್ಗೆನೇ ಮಾಡ್ಕೋಬೇಕು. ಹಿಂದಿನ ದಿನ ಎಣ್ಣೆ ಎಲ್ಲ ಹಾಕ್ಲಿಕ್ಕೆ ಹೋಗಬಾರ್ದು. ಬತ್ತಿ ಎಲ್ಲ ಏರಿಸಿಟ್ಟಿದ್ದೆ ನಾನು. ಇನ್ನು ಬೆಳಗ್ಗೆ 6:30ಗೆಲ್ಲ ನಾನು ದೀಪ ಹಚ್ಚಿದೆ ಸ್ನೇಹಿತರೆ. ಒಂಥರ ಖುಷಿ, ಗುರುಪೂರ್ಣಿಮೆ ಹಬ್ಬ ಮಾಡಿದ್ದು ಒಂಥರ ಚೆನ್ನಾಗಿ ಅನ್ನಿಸ್ತು. ಮುತ್ತೈದೆಯರಿಗೆ ಕುಂಕುಮ ಕೊಡೋದಾಗಿರ್ಬೋದು, ಒಂಥರ ಒಂದು ಏನೇ ಆಗಲಿ ವರ್ಷಕ್ಕೆ ಒಂದು ಸರಿನಾರು ಮುತ್ತೈದೆಯರನ್ನ ಮನೆಗೆ ಕರೆದ್ಬಿಟ್ಟು ನಮ್ಮ ಕೈಲಾಗಿರ್ತಕ್ಕಂಥದ್ದು ಹೂವಾಗಿರ್ಬೋದು, ಹಣ್ಣು, ನಮಗೆ ಅನುಕೂಲ ಇದ್ದರೆ ಏನಾದರೂ ಅವರಿಗೆ ಕೊಡ್ಬೋದು, ರಿಟರ್ನ್ ಗಿಫ್ಟು ಈ ಥರ ಕೊಡ್ಬೋದು. ನಾನು ನಿಜವಾಗ್ಲೂ ಏನು ತಂದಿರಲಿಲ್ಲ ಈ ಸರಿ. ಹೋದ ಸರಿನಾರು ಸ್ವಲ್ಪ ನಾನು ಸಾಯಿಬಾಬಾ ಪೂಜೆ ಮಾಡ್ತೀನಿ ಯಾವಾಗಲೂ ಸ್ನೇಹಿತರೆ. ಒಂಥರ ಚೆನ್ನಾಗಿ ಅನಿಸತ್ತೆ. ವರ್ಷ ಮಾಡ್ತಿದ್ದೆ. ಈ ಸರಿ ಮಾತ್ರ ನಮ್ಮಮ್ಮ ಎಕ್ಸ್ಪೈರ್ಡ್ ಆಗಿದ್ರಲ್ಲ, ಹಾಗಾಗಿ ಯಾವುದೇ ರೀತಿ ಪೂಜೆನ ಮಾಡಿರಲಿಲ್ಲ ನಾನು, ಸಾಯಿಬಾಬಾ ಪೂಜೆನ. ನಿಜವಾಗ್ಲೂ ಮನೆಯಲ್ಲಿ ಈ ಥರ ಪೂಜೆ ಒಂಥರ ಆ ಮೈಂಡ್ಸೆಟ್ಟೇ ಚೆನ್ನಾಗಿರತ್ತೆ. ಆ ಮೈಂಡ್ಸೆಟ್ ಹೆಂಗೆ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾನು ಪೂಜೆ ಮಾಡೋದ್ರಲ್ಲಿ ನನ್ನ ಮಗನೂ ಸ್ನಾನ ಮಾಡ್ಕೊಂಡು ಬಂದಿದ್ದ. ನೋಡಿ ಎಷ್ಟು ಬೇಗ ಮಾಡ್ಕೊಂಡ್ಬಂದಿದ್ದ ಅಂದರೆ, ಅಮ್ಮ ನಾನು ನಿನ್ನ ಜೊತೆ ಬರ್ತೀನಿ ಪೂಜೆಗೆ ಅಂತ ಹೇಳಿ ಅವನು ಬೇಗ ಸ್ನಾನ ಮಾಡ್ಕೊಂಡು ಬಂದ. ಬಟ್ ಟೈಮ್ ಆಗದೆ ಅಂತ ನಾನು ದೀಪ ಹಚ್ಬಿಟ್ಟೆ. ಇನ್ನು ದೇವಸ್ಥಾನಕ್ಕೆ ಬೇರೆ ಹೋಗಬೇಕಿತ್ತಲ್ಲ, ಹಾಗಾಗಿ ಅವನಿಗೂ ದೇವರಿಗೆಲ್ಲ ಮಂಗಳಾರತಿ ಎಲ್ಲ ತುಪ್ಪದ ಆರತಿ ಮಾಡಿದ್ದೆ ಸ್ನೇಹಿತರೆ ನಾನು. ಒಂಥರ ಚೆನ್ನಾಗಿತ್ತು ಪೂಜೆ, ಪಾಸಿಟಿವ್ ವೈಬ್ಸ್ ಇತ್ತು. ಇನ್ನು ನೋಡ್ಬೋದು ನನ್ನ ಮಗ ಬರೀ ಮೈಲೇ, ಯಾರು ಏನು ಅಂದ್ಕೋಬೇಡಿ, ಅವನು ಆಗಿನ ಸ್ನಾನ ಮಾಡ್ಕೊಂಡು ಬಂದಿದ್ದ. ಹಾಗಾಗಿ ನಾನು ಅದೇ ವಿಡಿಯೋನೇ ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂಥರ ಚೆನ್ನಾಗಿತ್ತು. ದಿನ ಅಂತೂ ಸೂಪರಾಗೇ ಹೋಯಿತು ಅಂತಲೇ ಹೇಳ್ತೀನಿ. ನಿಜ, ಹೆಂಗೆ ಗೊತ್ತಾ, ಮನೆಯಲ್ಲಿ ಬೆಳಗ್ಗೆನೇ ಈ ಥರ ಪೂಜೆ ಮಾಡೋದಾಗಿರ್ಬೋದು, ಆಮೇಲೆ ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡೋದಿದೆಯಲ್ಲ, ಅದು ತುಂಬಾ ಮೈಂಡಿಗೆ ಒಂಥರ ರಿಲ್ಯಾಕ್ಸ್ ಅಂತ ಅನ್ನಿಸುತ್ತೆ. ಇನ್ನು ನಮ್ಮ ಮನೆಯವ್ರು ಕೂಡ ನಾನೆಲ್ಲ ಪೂಜೆ ಆದಮೇಲೆ ತುಪ್ಪದ ಬತ್ತಿನ ಬೆಳಗಕ್ಕೆ ಬಂದರು. ಬೆಳಗ್ಗೆನೇ ಪಾಪ ಅವರು ನನ್ನ ಜೊತೆನೇ ಎದ್ದಿದ್ರು ಸ್ನೇಹಿತರೆ. ನಾನು ನೆಲ ಒರೆಸಿ ಸ್ನಾನ ಮಾಡ್ಕೊಂಡು ಬರೋದ್ರಲ್ಲಿ ಪಾಪ ಅವರು ಎದ್ಬಿಟ್ಟು ಬೇಗ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಅವತ್ತು. ಎಲ್ಲ ಒಂದೊಂದೇ ಕೇಳಿದ್ದೆಲ್ಲ ನಿಜ, ಆ ಟೈಮಲ್ಲಿ ಒಂದೊಂದು ಐಟಮ್ ಬೇಕಾಗಿರುತ್ತೆ, ಅದು ಕೊಡಿ ಇದು ಕೊಡಿ ಅನ್ನೋದ್ರಲ್ಲಿ ಪಾಪ ಎಲ್ಲ ನನಗೆ ಸಪೋರ್ಟ್ ಮಾಡಿದ್ರು ನಮ್ಮ ಮನೆಯವರು. ಇನ್ನು ಅವರು ಕೂಡ ಮಂಗಳಾರತಿ ಎಲ್ಲ ಬೆಳಗಿದ್ರು. ಇನ್ನು ನನ್ನ ಮಗ ಕೂಡ ರೆಡಿಯಾಗಿ ಬಂದು ಅವನು ತುಪ್ಪದ ಬತ್ತಿನ ಬೆಳಗಕ್ಕೆ ಶುರು ಮಾಡ್ದ. ಅವನು ಅದನ್ನೇ, ಅಮ್ಮ ಚೆನ್ನಾಗಿ ಮಾಡಿದ್ದೀರಾ, ಖುಷಿ ಆಗುತ್ತಲ್ವ ಅಮ್ಮ, ಈ ಥರ ಚೆನ್ನಾಗಿ ಅನಿಸುತ್ತಲ್ವ, ಬೆಳಗ್ಗೆನೇ ಹಿಂಗೆಲ್ಲ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತಲ್ವ ಅಮ್ಮ, ದಿನ ಇಲ್ಲೇ ಇರಲಿ ಬಿಡಮ್ಮ, ದಿನ ಹಿಂಗೆ ಪೂಜೆ ಮಾಡು ಸಾಯಿಬಾಬಾನ, ಇಲ್ಲೇ ಇರಲಿ ಬಿಡು, ಎತ್ತಿಡಬೇಡ ಸಾಯಿಬಾಬಾನ ಅಂತ ಎಲ್ಲ ಹೇಳ್ತಾ ಇದ್ದ. ಅದಕ್ಕೆ ಅಂದೆ, ದಿನ ಹಿಂಗೆ ಮಾಡಿದ್ರೆ ಚಿನ್ನಿ, ಅಯ್ಯೋ ದಿನ ಮಾಡೋಕ್ಕಾಗಲ್ಲ, ಅದು ಯಾವ ದಿನ ಏನೇನು ಮಾಡಬೇಕು ಹಂಗೆ ಮಾಡಬೇಕಾಗತ್ತೆ ಅಂಥೇಳಿ ನಾನು ಅದನ್ನೇ, ಏನು ಗೊತ್ತಾ, ಕೆಲವೊಂದು ಮಕ್ಕಳು ಕ್ರಾಸ್ ಕ್ವಶನ್ ತುಂಬ ಮಾಡ್ತಾರೆ, ಅದಕ್ಕೆಲ್ಲ ನಾವು ಒಳ್ಳೆ ರೀತಿಯಿಂದ ಉತ್ತರ ಕೊಡಬೇಕಾಗತ್ತೆ. ಇನ್ನು ಅವರೆಲ್ಲ ಬೆಳಗಿದ್ದಾದಮೇಲೆ ನೈವೇದ್ಯ ಮಾಡಿರಲಿಲ್ಲ ನಾನು. ಇನ್ನು ಫ್ರೂಟ್ಸ್ ಎಲ್ಲ ಇಟ್ಟಿದ್ನಲ್ವ, ಅದನ್ನೆಲ್ಲ ದೇವರಿಗೆ ನೈವೇದ್ಯ ಮಾಡಿ ಕೈ ಮುಕ್ಕೊಂಡಿದ್ದಾಯಿತು ಸ್ನೇಹಿತರೆ. ಇನ್ನು ಕೈ ಮುಕ್ಕೊಂಡು ಆದ ನಂತರ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಇನ್ನು ಸಂಜೆ ನಮ್ಮ ಮನೆಯವರು ಕೈಗೆ ಸಿಗೋದಿಲ್ಲ, ಹಾಗಾಗಿ ದೇವಸ್ಥಾನಕ್ಕೂ ಹೋಗಿ ಬಂದುಬಿಡೋಣ ಅಂಥೇಳಿ ಅವರಿಬ್ಬರು ರೆಡಿಯಾಗಿ ಬಂದರು. ನಿಜವಾಗ್ಲೂ ತುಂಬಾ ಚೆನ್ನಾಗಾಯಿತು ಪೂಜೆ ಅಂತಲೇ ಹೇಳ್ಬೋದು. ನೋಡ್ಬೋದು, ಇದೇ ನಮ್ಮ ಮನೆಯಲ್ಲಿ ಗುರುಪೂರ್ಣಿಮೆ ದಿನ ಸಾಯಿಬಾಬಾನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿರ್ತಕ್ಕಂಥದ್ದು. ಇದು ದೇವ್ರ ಮನೆ ಪೂಜೆನೂ ತುಂಬ ಚೆನ್ನಾಗಾಯಿತು. ಆಮೇಲೆ ಇನ್ನೊಂದು ಹೇಳಬೇಕು, ನಮ್ಮದು ರಾಯರದು ವಿಗ್ರಹ ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೆ. ಇನ್ನು ತುಪ್ಪದ ಆರತಿ ಕೂಡ ಮಾಡಿದ್ದೆ ನಾನು.
ಏನು ಗೊತ್ತಾ, ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ನಾನು 2 ಸರಿ ಮಾಡ್ತೀನಿ ಆರತಿ. ಲಕ್ಷ್ಮಿ ಕೂರಿಸ್ದಾಗ ಆಗಿರ್ಬೋದು ಅಥವಾ ಸಾಯಿಬಾಬಾ ಕೂರಿಸ್ದಾಗ ಆಗಿರ್ಬೋದು 2 ಸರಿ ಮಾಡ್ಕೊತೀನಿ. ಅದೇನೋ ಅಭ್ಯಾಸ ಆಗಿಬಿಟ್ಟಿದೆ. ಕೆಲವೊಬ್ಬರು ಒಂದೇ ಸರಿ ಸಂಜೆ ರತ್ನೀರು ತೆಗೆದು ಆಚೆಗೆ ಹಾಕ್ಬಿಡ್ತಾರೆ. ಬಟ್ ನಾನು ಹಾಗಲ್ಲ, 2 ಸರಿ ರತ್ನೀರು ಮಾಡ್ಕೊಂಬಿಡ್ತೀನಿ ಸ್ನೇಹಿತರೆ. ನೋಡ್ಬೋದು ದೇವ್ರದ್ದು ಪೂಜೆ ಹೇಗಾಯಿತು ಅಂತೇಳಿ. ಚೆನ್ನಾಗಿ ಮಾಡಿದ್ದೀನಾ, ಇಷ್ಟೇನಾ ಅಥವಾ ಏನಾದರೂ ಲೋಪದೋಷಗಳೇನಾದ್ರು ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಅದನ್ನು ಕರೆಕ್ಷನ್ ಮಾಡ್ಕೋತೀನಿ. ಏನು ಗೊತ್ತಾ, ನನಗೆ ಗೊತ್ತಿಲ್ಲದೆ ಇರೋದು ನಿಮಗೆ ಗೊತ್ತಿರ್ಬೋದು. ಅದನ್ನು ಹೇಳೋದ್ರಿಂದ ನಿಜವಾಗ್ಲೂ ನಾನು ಏನು ಚಿಕ್ಕವಳಾಗಲ್ವ ಅಥವಾ ನೀವು ಏನು ದೊಡ್ಡವರಾಗಲ್ಲ. ಯಾರಿಗೆ ಏನು ಗೊತ್ತಿಲ್ಲ ಅದನ್ನು ಒಬ್ರಿಗೊಬ್ರು ತಿಳಿಸ್ಕೊಡ್ಬೇಕಾಗತ್ತೆ. ನೋಡ್ಬೋದು ಇಲ್ಲಿ ಸತ್ಯನಾರಾಯಣ ಪೂಜೆ ಕೂಡ ಇತ್ತು ದೇವಸ್ಥಾನದಲ್ಲಿ. ಇದು ನಮ್ಮ ಮನೆಯಿಂದ ವಾಕೆಬಲ್ಲೇ, ಬಟ್ ನಾವು ಗಾಡಿಲೇ ಬಂದುಬಿಟ್ವಿ ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ರಂಗೋಲೆ ಅಂತೂ ತುಂಬಾ ಎಳೆಗಳು ರಂಗೋಲೆ ಬಿಟ್ಟಿದ್ರು. ಇನ್ನು ನಾನು ದೇವರಿಗೆ ಮೆಟ್ಲಲ್ಲೇ ಕೈ ಮುಕ್ಕೊಂಡು ಒಳಗೆ ಬಲಗಾಲಿಟ್ಟು ಒಳಗೆ ಬಂದೆ. ನಿಜವಾಗ್ಲೂ ದೇವ್ರದ್ದು ತುಂಬ ಅಂದರೆ ತುಂಬ ಅಲಂಕಾರ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದರು. ನೋಡ್ಬೋದು ಮೇಲ್ಗಡೆ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇನ್ನೊಂದೇನು ಗೊತ್ತಾ, ಸತ್ಯನಾರಾಯಣ ಪೂಜೆಗೂ ಅಷ್ಟೇ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ರು. ನಾವು ಬೆಳಗ್ಗೆ ಬೇಗ ಹೋಗಿರೋದ್ರಿಂದ ನಮಗೆ ಅದು ಸತ್ಯನಾರಾಯಣ ಪೂಜೆಗೆ ಹೋಗ್ಲಿಕ್ಕಾಗಲಿಲ್ಲ. ನಾನು ನಮ್ಮ ಮನೆ ಹತ್ರ ಇನ್ನೊಂದು ಸಾಯಿಬಾಬಾ ದೇವಸ್ಥಾನ ಇದೆ. ಅಲ್ಲಿ ಅನ್ನದಾನಕ್ಕೆ ಸ್ವಲ್ಪ ನಮ್ಮ ಕೈಲಾದಷ್ಟು ಸಹಾಯಧನ ಅಂತ ಕೊಟ್ಟಿದ್ದೆ. ಅಲ್ಲಿ ಪ್ರಸಾದ ಕೊಡ್ತೀವಿ ಅಂತಲೂ ಅಂದಿದ್ರು. ಬಟ್ ನಾನು ಇವತ್ತು ಉಪವಾಸದಿಂದ ಈ ವ್ರತ ಮಾಡಿದ್ದು, ಹಾಗಾಗಿ ನಾನೇನು ಊಟಕ್ಕೆ ಹೋಗಲಿಲ್ಲ ಸ್ನೇಹಿತರೆ. ಪ್ರಸಾದ ಮಾತ್ರ ನನ್ನ ಮಗನಿಗೆ ಕಳಿಸಿದ್ದೆ. 2 ಲಾಡು ಅಲ್ಲ 4 ಲಾಡು, ಸ್ವಲ್ಪ ಪಂಚಾಮೃತ ಏನೋ ಕೊಟ್ಟು ಕಳಿಸಿದ್ರು. ನೋಡ್ಬೋದು ಸಾಯಿಬಾಬಾ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಮಧುರಮ್ಮನ ದೇವಸ್ಥಾನದ ಹತ್ರ, ಮಧುರಮ್ಮನ ಫೀಲ್ಡಲ್ಲೇ ಇರ್ತಕ್ಕಂಥ ಇದು ಸಾಯಿಬಾಬಾ ಮಂದಿರ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ವಿ ಸ್ನೇಹಿತರೆ, ಒಂಥರ ಚೆನ್ನಾಗಿತ್ತು. ನೋಡ್ಬೋದು ಇಲ್ಲಿ ನಾನು ಹೇಳಿದ್ನಲ್ವ ಸತ್ಯನಾರಾಯಣ ಪೂಜೆಗೆ ವ್ಯವಸ್ಥೆ ಮಾಡಿದರು. ಇಲ್ಲಿ ನಾನು, ನಮ್ಮ ಮನೆಯವರು, ನನ್ನ ಮಗ ಎಲ್ಲ ಕೂತ್ಕೊಂಡಿದ್ವಿ ಕೈ ಮುಕ್ಕೊಂಡು. ಒಂಥರ ಚೆನ್ನಾಗಿತ್ತು. ದಿನ ಮಾತ್ರ ನಿಜವಾಗ್ಲೂ ಮೈಂಡ್ ಸೆಟ್ ಹೆಂಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಮೈಂಡ್ ಸೆಟ್ಟು. ಏನು ಮಾಡಿದ್ರು ಒಂಥರ ಪಾಸಿಟಿವ್ ಅನಿಸುತ್ತೆ. ಇನ್ನು ಅನ್ನದಾನ ಇರ್ತಲ್ವ, ಎಲ್ಲನೂ ರೆಡಿ ಮಾಡ್ಕೋತಾಯಿದ್ರು. ಅದನ್ನೇ ನೋಡ್ತಾ ಇದ್ದೆ ನಾನು. ನೋಡ್ಬೋದು ಇನ್ನು ನನ್ನ ಮಗನಿಗೆ ಈ ಫೀಲ್ಡಲ್ಲೇ ಬರ್ತಾನೆ ಅವನು. ಡೈಲಿ 6 ಗಂಟೆಗೆ ಅವನನ್ನು ಬಿಡಬೇಕಾಗಿತ್ತು. ನಾನು ಅವನನ್ನು ಬಿಟ್ಟು ನಮ್ಮ ಮನೆಯವ್ರು ಕರ್ಕೊಂಡು ಬಂದು ನನ್ನ ಮಗ ನಮ್ಮ ಮನೆಯವ್ರಿಗೆ ಚಿತ್ರಾನ್ನ ಮಾಡಿ ಅವ್ರನ್ನ ಕಳಿಸ್ಬಿಟ್ಟು, ಆಮೇಲೆ ನಾನು ಬುಕ್ ಓದಿರಲಿಲ್ಲ ಬೆಳಗ್ಗೆ. ನನಗೆ ಹರಿಬರಿಲಿ ಬುಕ್ ಓದೋದಕ್ಕೆ ಇಷ್ಟ ಆಗಿರಲಿಲ್ಲ ಸ್ನೇಹಿತರೆ. ಹಾಗಾಗಿ ನಿಧಾನಕ್ಕೆ ತಾಳ್ಮೆಯಿಂದ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಮನಸ್ಪೂರ್ವಕವಾಗಿ ಮನಸ್ಸೋ ಇಚ್ಛೆಯಿಂದ ಒಳ್ಳೆ ವಾತಾವರಣದಿಂದ ನಾನು ಬುಕ್ ಓದಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮಂತ್ರಗಳು ಅದನ್ನು ಓದ್ತಾ ಇದ್ದರೆ ಸ್ವಲ್ಪ ಜೋರಾಗೆ ಓದ್ತಾ ಇದ್ದೆ ನಾನು. ಚೆನ್ನಾಗಿ ಅನಿಸುತ್ತೆ ನನಗಂತೂ ಆ ಮಂತ್ರಗಳು ಹೇಳ್ತಾ ಬಾಯಿಗೆ ಬಂದ್ಬಿಟ್ಟಿದೆ. ನಾನು ಸಾಯಿಬಾಬಾ ವ್ರತನ ಯಾವಾಗಲೂ 9 ವಾರಗಳ ಕಾಲ ಮಾಡ್ತೀನಿ ಸ್ನೇಹಿತರೆ. ಬಟ್ ನಾನು ಹೇಳಿದ್ನಲ್ಲ, ಅಮ್ಮ ತೀರೋಗಿರೋದ್ರಿಂದ ನನಗೆ ಈ ವರ್ಷ 9 ವಾರ ಮಾಡಲಿಕ್ಕೆ ನನಗೆ ಆಗಲೇ ಇಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಅದೆಲ್ಲ ಕೂಡಿ ಬರಬೇಕು. ಗಳಿಗೆ ಟೈಮು ಎಲ್ಲ ಕೂಡಿ ಬಂದರೆ ಮಾತ್ರ ನಮಗೆ ಮಾಡೋಕ್ಕಾಗೋದು. ಸುಮ್ಮನೆ ನಾವು ಅಂದ್ಕೊಂಡಿದ್ದ ತಕ್ಷಣ ಯಾವುದೇ ಕೆಲಸ ಕಾರ್ಯಗಳಾಗಲಿ ಆಗೋದಿಲ್ಲ. ಎಲ್ಲದಕ್ಕೂ ಅನುಗ್ರಹ ಅನ್ನೋದಿರಬೇಕು. ಸಾಯಿಬಾಬನ ಅನುಗ್ರಹ ಆಗಲಿ, ರಾಯರ ಅನುಗ್ರಹ ಆಗಲಿ, ಅಥವಾ ಮನೆ ದೇವರಿಂದ ಅನುಗ್ರಹ ಆಗಲಿ ಇರಬೇಕಾಗತ್ತೆ. ಹಂಗೆ ಅನುಗ್ರಹ ಇದ್ದರೆ ನಾವು ಅಂದ್ಕೊಂಡೇ ಇರಲ್ಲ, ಅದು ಅದೇ ನಡೆದೋಗಿರುತ್ತೆ ನಮ್ಮ ಕೈಯಿಂದ. ಇಷ್ಟು ಮಾತ್ರ ನಾನು ಹೇಳ್ತೀನಿ ಸ್ನೇಹಿತರೆ. ನಿಜವಾಗ್ಲೂ ಬುಕ್ ಓದಿದ್ದು ಮಾತ್ರ ತುಂಬ ಖುಷಿ ಆಯಿತು. 108 ಸ್ತೋತ್ರ ಇದೆ ಸಾಯಿಬಾಬಂದು. ಆ 108 ಸ್ತೋತ್ರಗಳನ್ನ ನಾನು ಯಾವಾಗಲೂ ಓದ್ತಾನೆ ಇರ್ತೀನಿ. ಡೈಲಿ ಓದ್ತೀನಿ ಅಂತಲೂ ಅಲ್ಲ, ಗುರುವಾರ ಓದಲಿಕ್ಕೆ ನಾನು ಒಂದೊಂದು ಸರಿ ಓದಲಿಕ್ಕಾಗಲ್ಲ. ಯಾಕೆಂದರೆ ಸಮಯ ಸಂದರ್ಭ ಹೇಗಿರುತ್ತೆ ಅದನ್ನು ನೋಡಿಕೊಂಡು ನಾನು ಬುಕ್ ಓದಬೇಕಾಗತ್ತೆ. ಏನು ಗೊತ್ತಾ, ಪೀಸಾಗಿದ್ದರೆ, ಮೈಂಡ್ ರಿಲ್ಯಾಕ್ಸ್ ಆಗಿದ್ದರೆ ದೇವ್ರ ಮನೇಲಿ ಕೂತ್ಕೊಂಡು ನನಗೆ ಎಷ್ಟು ಸಮಯ ನನಗೆ ಬೇಕೋ ಟೈಮು ಅಷ್ಟು ಸಮಯ ತಗೊಂಡು ಓದ್ಬಿಡ್ತೀನಿ ಸ್ನೇಹಿತರೆ. ಇಲ್ಲಾಂದರೆ ಹರಿಬರಿಲಿ ಮಾತ್ರ ನಾನು ಯಾವುದೇ ಕಾರಣಕ್ಕೂ ನನ್ನ ದೇವರ ಬುಕ್ಕುಗಳನ್ನ ಓದಲಿಕ್ಕೆ ಹೋಗಲ್ಲ. ಇಷ್ಟ ಆಗಿತ್ತು ಸ್ನೇಹಿತರೆ ಈ ದೇವರ ಬುಕ್ ಎಲ್ಲ ಓದಿ ಆದ ನಂತರ. ಇನ್ನು ದೇವರ ನೈವೇದ್ಯಕ್ಕೆ ನಾನು ಬರೀ ಏನು ಮನೇಲಿ ಏನು ಮಾಡಿರಲಿಲ್ಲಲ್ಲ, ಹಾಗಾಗಿ ನಾನು ಬೆಳಗ್ಗೆನೇ ಕಡಲೆಕಾಳು ನೆನೆಸಿದ್ದೆ ಸ್ನೇಹಿತರೆ. ಹಾಗಾಗಿ ಕಡಲೆಕಾಳು ಉಸ್ಲಿ ಮಾಡಿ ಪಾಯಸ ಮಾಡಿದ್ದೆ ದೇವ್ರ ನೈವೇದ್ಯಕ್ಕೆ ಅಂತೇಳಿ. ಕಡಲೆಕಾಳು ಉಸ್ಲಿ ಮಾಡಿ ಪಾಯಸ ಮಾಡಿದ್ದೆ. ನೋಡ್ಬೋದು ಚಿತ್ರಾನ್ನದ ಗೊಜ್ಜು ಮಾಡಿದ್ದೀನಿ. ಅದನ್ನೇ ಬೆಳಗ್ಗೆ ಕಲಿಸಿ ಕೊಟ್ಟಿದ್ದೆ ನಮ್ಮ ಮನೆಯವ್ರಿಗೆ. ಇನ್ನೊಂದು ಕಡೆ ಸಾಂಬಾರು ಕೂಡ ಆಯಿತು ಸ್ನೇಹಿತರೆ. ಅವರೆಕಾಯಿ ಹಾಕಿ ಸಾಂಬಾರು ಮಾಡಿದೆ. ಮತ್ತು ಕೊಡೋರಿಗೆ ಮುತ್ತೈದೆಯರು ಬರ್ತಾರಲ್ವ ಕುಂಕುಮಕ್ಕೆ, ಅವರಿಗೆ ಅಂತಲೇ ಉಸ್ಲಿ ದೇವ್ರ ನೈವೇದ್ಯಕ್ಕೆ, ಪ್ಲಸ್ ಅವರವರಿಗೆ ಒಂದೊಂದು ಬೌಲಲ್ಲಿ
ಕುಂಕುಮದ ಜೊತೆಗೆ ಪ್ರಸಾದನೂ ಕೊಡೋಣ ಅಂಥೇಳಿ ಒಂದು ಕೆ ಜಿಯಷ್ಟು ನಾನು ಉಸ್ಲಿನ ಮಾಡಿದ್ದೆ ಸ್ನೇಹಿತರೆ. ಸಾಂಬಾರು ಮಾತ್ರ ನಿಜವಾಗ್ಲೂ ಯಾವುದೂ ರುಚಿ ನೋಡೋಂಗಿರಲಿಲ್ಲ. ಯಾಕಂದರೆ ನಾನು ಉಪವಾಸದಿಂದ ಈ ಹಬ್ಬ ಮಾಡಿರೋದ್ರಿಂದ ಯಾವುದು ಕಡಲೆಕಾಳು ಉಸ್ಲಿ ಆಗಲಿ ಸಾಂಬಾರಾಗಲಿ ಏನೂ ಟೇಸ್ಟ್ ನೋಡಿರಲಿಲ್ಲ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಸಾಂಬಾರಾಗಿರ್ಬೋದು, ಕಡಲೆಕಾಳು ಉಸ್ಲಿ ತುಂಬ ಚೆನ್ನಾಗಾಗಿತ್ತು ಸ್ನೇಹಿತರೆ. ಇನ್ನು ಇದೆಲ್ಲ ನಾನು ಮಾಡೋದ್ರಲ್ಲಿ ಮಧ್ಯಾಹ್ನ ಹತ್ರ 3 ಗಂಟೆ ಆಗೇ ಹೋಯಿತು ಸ್ನೇಹಿತರೆ. ಟೈಮ್ ಎಷ್ಟು ಬೇಗ ಹೋಯಿತು ಅಂದರೆ ನಿಜವಾಗ್ಲೂ ಬೇಗ ಟೈಮ್ ಹೋಯಿತು. ಇನ್ನು ಮುತ್ತೈದೆಯರಿಗೆ ಬಳೆ ಕೊಡಬೇಕಲ್ವ, ಹಾಗಾಗಿ ಬಳೆ ಎಲ್ಲ ರೆಡಿ ಮಾಡ್ತಾಯಿದ್ದೆ. 4 ಬಳೆಗಳನ್ನೆಲ್ಲ ಸೇರಿಸ್ಬಿಟ್ಟು ದಾರದಲ್ಲಿ ಕಟ್ಟಿ ಇಡ್ತಾಯಿದ್ದೆ. ಅದನ್ನು ಕೊಡಲಿಕ್ಕೆ ಚೆನ್ನಾಗಿ ಅನಿಸುತ್ತಲ್ವ, ಕುಂಕುಮ ಕೊಡ್ತೀವಲ್ವ ಅದ್ರ ಜೊತೆಗೆ ಬಾಳೆಹಣ್ಣು ಮೇಲೆ ಇಟ್ಬಿಟ್ಟು ಕೊಡೋ ಅಂಥದ್ದು. ನಾನಿಲ್ಲಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊತಾ ಇದ್ದೀನಿ, ಹಾಗಾಗಿ ನಾನು ಏನೇ ಮಾಡಿದ್ರು ಲೆಫ್ಟಿಂದ ರೈಟ್ ಕಾಣಿಸುತ್ತೆ, ರೈಟಿಂದ ಲೆಫ್ಟ್ ಕಾಣಿಸುತ್ತೆ. ಯಾರೂ ಏನೂ ಅಂದ್ಕೋಬೇಡ್ರಿ, ಏನಪ್ಪ ಎಡಗೈಲಿ ಮಾಡ್ತಾಯಿದ್ದಾರೆ ಅಂತ ಹೇಳಿ ಅನ್ಯತಾ ಭಾವಿಸ್ಬೇಡಿ ಸ್ನೇಹಿತರೆ. ಇನ್ನು ನೋಡ್ಬೋದು ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಈ ಥರ ಒಂದು ಟ್ರೈ ಇಟ್ಕೊಂಡಿದ್ದೆ, ಅದರಲ್ಲೇ ನಾನು ಹೂವು ಹಣ್ಣು ಎಲ್ಲ ಜೋಡಿಸಿ ಇಟ್ಕೊಂಡ್ಬಿಟ್ಟಿದ್ದೆ. ಬೇಗ ಆಗಿಬಿಡತ್ತೆ. ಆಮೇಲೆ ಇದೆಲ್ಲ ಒಂದು ಬಳೆ ಎಲ್ಲ ಒಂದು ಕಡೆ, ಅಡಿಕೆ ವೀಳ್ಯದೆಲೆ ಎಲ್ಲ ಈ ಟ್ರೈಯಲ್ಲಿ ಸ್ವಲ್ಪ ತುಂಬಿಸಿ ಇಟ್ಟಿದ್ದೆ. ತಕ್ಷಣ ನಮಗೇನು ಮರ್ತೋಗಲ್ಲ, ಕೈಗೆ ಸಿಕ್ಬಿಡತ್ತೆ ಬೇಗ ಅಂಥೇಳಿ. ನೋಡ್ಬೋದು ಇದಿಷ್ಟು ಆದ ನಂತರ ಸ್ನೇಹಿತರೆ, ಮುತ್ತೈದೆಯರಿಗೆ ಕೊಡಲಿಕ್ಕೆ ಅಂತಲೇ ಈ ಥರ ಒಂದು ಟ್ರೈ ತಂದಿದ್ದೆ ಚಿಕ್ಕಪೇಟೆಯಿಂದ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಸ್ನೇಹಿತರೆ. ಇದರಲ್ಲೇ ಒಂದು ತೆಂಗಿನಕಾಯಿ, ಬ್ಲೌಸ್ ಪೀಸು, ಎಲೆ, ಅಡಿಕೆ, ಬಾಳೆಹಣ್ಣು, ನಮ್ಮ ಕೈಲಾಗಿರ್ತಕ್ಕಂಥ ದಕ್ಷಿಣೆ ಇಟ್ಬಿಟ್ಟು ಕೊಡೋ ಅಂಥದ್ದು. ಇದು ನಿಜವಾಗ್ಲೂ ಇದು ತುಂಬಾ ಟೈಮ್ ಹಿಡಿಯುತ್ತೆ ಇದನ್ನೆಲ್ಲ ಜೋಡಿಸ್ಕೊಳ್ಳೋದು. ನಾನು ಹಾಗಾಗಿ ಮಧ್ಯಾಹ್ನ 3 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟೆ ಜೋಡಿಸ್ಕೊಳ್ಳಿಕ್ಕೆ. ಇನ್ನು ಅಕ್ಕಪಕ್ಕ ನೈಬರ್ಸ್ನೆಲ್ಲ ಕರೆದ್ಬಿಟ್ಟು ಅವ್ರ ಮುಂದೆ ಜೋಡಿಸ್ಕೊಳ್ಳೋದೆಲ್ಲ ಚೆನ್ನಾಗಾಗಲ್ಲ ಅಲ್ವಾ, ಹಾಗಾಗಿ ಒಂದು 10 ಪ್ಲೇಟು ನೀಟಾಗಿ ಆರ್ಗನೈಸ್ ಮಾಡ್ಕೊಂಬಿಟ್ಟಿದ್ದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ನೋಡ್ಬೋದು ದಕ್ಷಿಣೆ ನನ್ನ ಕೈಲಿ ಎಷ್ಟಾಗತ್ತೆ ಅಷ್ಟು ದಕ್ಷಿಣೆ ಎಲ್ಲ ಇಟ್ಕೊತಾ ಇದ್ದೆ. ನಿಜವಾಗ್ಲೂ ಚೆನ್ನಾಗಿ ಅನ್ನಿಸ್ತು. ಒಬ್ಬಳೇ ಸ್ನೇಹಿತರೆ, ಯಾರ ಸಹಾಯನೂ ಇಲ್ಲದೆ ನಾನು ಒಬ್ಬಳೇ ಮಾಡ್ಕೊಂಡಿದ್ದೀನಿ ಈ ಸರಿ ಅಡುಗೆ ಅಂದರೆ ನಾನು ಯಾರಿಗೂ ಊಟಕ್ಕೇನು ಹೇಳಿರಲಿಲ್ಲ. ಇನ್ನು ನನ್ನ ಫ್ರೆಂಡಿಗೆ ಒಬ್ರಿಗೆ ಮಾತ್ರ ಸಾಂಬಾರೆಲ್ಲ ಕೊಟ್ಟು ಕಳಿಸಿದ್ದು. ಇನ್ಯಾರಿಗೂ ಅಂದರೆ ನಾನು ಹೇಳಿದ್ನಲ್ವ 9 ವಾರ ಆಗಿದ್ದರೆ ಖಂಡಿತ ನಾನು ಊಟಕ್ಕೆ ಇಟ್ಕೋತಿದ್ದೆ. ಬಟ್ ಹರಿಬರಿನಲ್ಲಿ ಗುರುಪೂರ್ಣಿಮೆ ದಿನ ಒಂದೇ ದಿನದಲ್ಲಿ ನಾನು ಎಲ್ಲ ಮಾಡಲಿಕ್ಕಾಗಲ್ಲ ಅಲ್ವಾ, ಹಬ್ಬನೂ ಮಾಡಬೇಕು, ಇತ್ಲಾಗೆ ರಾತ್ರಿ ಊಟಕ್ಕೂ ಇಟ್ಕೊಳ್ಳೋಕ್ಕಾಗಲ್ಲ. ಅದೇ 9 ವಾರ ಆಗಿದ್ದಿದ್ರೆ ನಿಜವಾಗ್ಲೂ ಕೊನೆ ವಾರದಲ್ಲಿ ನನಗೆ ಕೈಲಾಗಿದ್ದು ಸೇವೆನ ನಾನು ಮಾಡ್ತೀನಿ. ಇನ್ನು ನೋಡ್ಬೋದು ಇದಕ್ಕೆ ಎಲೆ, ಅಡಿಕೆ, ಒಂದು ತೆಂಗಿನಕಾಯಿ ಇದನ್ನೆಲ್ಲ ಆರ್ಗನೈಸ್ ಮಾಡಿದೆ. ನಾನು ಏನೇನು ಇಟ್ಟಿದ್ದೀನಿ ಅಂಥೇಳಿ ಲಾಸ್ಟಿಗೆ ನಿಮಗೆ ತೋರಿಸ್ತೀನಿ. ಕೊನೆಗೆ ಒಂದೇ ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೂಡ ಇಟ್ಟಿದ್ದೀನಿ. ಯಾಕಂದರೆ ಮಕ್ಕಳಿಗೆ ಆಗಲಿ, ಆಮೇಲೆ ಸಾಯಿಬಾಬಾ ದೇವಸ್ಥಾನದಲ್ಲೆಲ್ಲ ಮಕ್ಕಳಿಗೆ ಅಂತಲೇ ಬಿಸ್ಕೆಟ್ ಕೊಟ್ಟಿರ್ತಾರೆ. ಹಾಗಾಗಿ ನಾನು ಬಂದಿರೋ ಅಂಥ ಮಕ್ಕಳಿಗೂ ಕೂಡ ಬಿಸ್ಕೆಟ್ ಕೊಟ್ಟೆ ಕೈಗೆ. ಜೊತೆಗೆ ಕುಂಕುಮಕ್ಕೂ ಕೂಡ ಒಂದು ಬಿಸ್ಕೆಟ್ ಪ್ಯಾಕೆಟ್ ಇಟ್ಟಿದ್ದೆ ಸ್ನೇಹಿತರೆ. ಏನೋ ನನಗೆ ಹೆಂಗೆ ಅನಿಸುತ್ತೆ ಆ ಥರ ನನಗೆ ಸಮಾಧಾನ ಆಗಬೇಕು. ನಾನು ಒಂದು ಸೇವೆ ಮಾಡ್ತಾಯಿದ್ದೀನಿ ಅಂದರೆ ಅದರಲ್ಲಿ ಅರ್ಧಂಬರ್ಧ ಆಗಬಾರ್ದು. ಪ್ರತಿ ಸೇವೆನೂ ನಾನು ಮನಸಾರ ಮಾಡಿದ್ದೀನಿ. ಗೊತ್ತಿಲ್ಲ, ಇದನ್ನೆಲ್ಲ ದೇವರಿಗೆ ಬಿಟ್ಬಿಡ್ತೀನಿ. ಏನು ಗೊತ್ತಾ, ಮಾಡಿದೆ ಅಂತಲೂ ಹೇಳಬಾರ್ದಂತೆ, ಎಡಗೈಗೆ ಮಾಡಿರೋದು ಬಲಗೈಗೆ ಗೊತ್ತಾಗಬಾರ್ದಂತೆ ಆ ಥರ. ಬಟ್ ಇವಾಗಿನ ಜನ್ರೇಷನಲ್ಲಿ ಹಾಗಿಲ್ಲ, ಎಲ್ಲ ಆನ್ಲೈನು ಅಂದರೆ ಸೋಷಿಯಲ್ ಮೀಡಿಯಾ ಬಂದುಬಿಟ್ಟಿದೆ ಅಲ್ವಾ. ಈಗ ಇದನ್ನೆಲ್ಲ ನಾನು ತೋರಿಸ್ಲೇಬೇಕಾಗತ್ತೆ, ಮುಚ್ಚಿಟ್ಕೊಳಕ್ಕಾಗಲ್ಲ. ಯಾಕಂದರೆ ನಾನೊಬ್ಬ ಯೂಟ್ಯೂಬರ್ ಆಗಿ ಇದನ್ನೆಲ್ಲ ನಾನು ಬಚ್ಚಿಟ್ಕೊಳ್ಳೋಕ್ಕೂ ಆಗಲ್ಲ, ಮುಚ್ಚಿಟ್ಕೊಳ್ಳೋಕ್ಕೂ ಆಗಲ್ಲ. ನಿಮಗೆಲ್ಲ ನಾನು ಯಾವ ರೀತಿ ನಾನು ಒಂದು ಪೂಜೆ ಮಾಡಿದ್ದೀನಿ ಅಂಥೇಳಿ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ನೀವು ಯಾವ ರೀತಿ ನಿಮ್ಮ ಮನೇಲಿ ಗುರುಪೂರ್ಣಿಮೆ ಹಬ್ಬನ ಮಾಡಿದ್ರಿ ಅಂಥೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನೋಡಿ, ಎಲ್ಲದೂ ಒಂದರಲ್ಲೇ ಇಟ್ಬಿಟ್ಟು ಇಷ್ಟೇ ನಾನು ಇಟ್ಟಿರ್ತಕ್ಕಂಥದ್ದು. 2 ಬಾಳೆಹಣ್ಣು ಆಗಿರ್ಬೋದು, ಹತ್ತಿರದಿಂದ ತೋರಿಸ್ತೀನಿ ರೀ. ನೋಡಿ, 2 ಬಾಳೆಹಣ್ಣು, ಹೂವು ಸಪ್ರೇಟಾಗಿ ಕೊಡ್ತೀನಿ, ಒಂದು ಬಿಸ್ಕೆಟು, ವೀಳ್ಯದೆಲೆ, ಅರಿಶಿನ, ಕುಂಕುಮದ ಪ್ಯಾಕೆಟು, ಒಂದು ಬ್ಲೌಸ್ ಪೀಸು, ಒಂದು ತೆಂಗಿನಕಾಯಿ. ನೋಡಿ, ಇಷ್ಟನ್ನ ನಾನು ಒಂದು 10 ಪ್ಲೇಟ್, ಒಂದು 10 ತಂದಿದ್ದು ಸ್ನೇಹಿತರೆ. ಬಟ್ ಸಾಕಾಗಲೇ ಇಲ್ಲ ನನಗೆ. ನಾನು ವರಮಹಾಲಕ್ಷ್ಮಿಗೆ ಇನ್ನೊಂದು ಥರ ಪ್ಲೇಟ್ ತೊಗೊಂಡು ಬಂದಿದ್ದೆ. ಇನ್ನು ಇದು ಸಾಲಿಲ್ವಲ್ಲ, ಹಾಗಾಗಿ ನಾನು ವರಮಹಾಲಕ್ಷ್ಮಿಗೆ ಏನು ತೊಗೊಂಡು ಬಂದಿದ್ದೆ ಲಾಸ್ಟಿಗೆ ಆ ಪ್ಲೇಟ್ನೇ ಕೊಟ್ಬಿಟ್ಟಿದ್ದೀನಿ. ಇರಲಿ ಪರವಾಗಿಲ್ಲ, ಇನ್ನೂ ವರಮಹಾಲಕ್ಷ್ಮಿ ದೂರ ಇದೆಯಲ್ಲ, ಇನ್ನೊಂದು ಥರ ಯಾವ್ದಾದ್ರು ಒಂದು ತೊಗೊಂಡು ಬಂದ್ರಾಯ್ತು ಅಂಥೇಳಿ ಒಬ್ಬರಿಗೆ ಕೊಟ್ಬಿಟ್ಟು ಒಬ್ರಿಗೆ ಬಿಡೋದು ನನಗೆ ಇಷ್ಟ ಆಗಲ್ಲ ಸ್ನೇಹಿತರೆ. ಕೊಟ್ಟರೆ ಎಲ್ಲರಿಗೂ ಒಂದೇ ಥರ ಕೊಡಬೇಕು. ಇಲ್ಲಾಂದರೆ ನಮ್ಮ ಕೈಲಿ ಆಗಲಿಲ್ವಾ,
ಕೊಡೋಕ್ಕೆ ಹೋಗಬಾರ್ದು. ನಂದು ಅದೇ ಮೈಂಡ್ಸೆಟ್ಟು. ನಿಜವಾಗ್ಲೂ ಆಂಟಿ ಮೇಲ್ಗಡೆ ಮನೆ ಆಂಟಿ ಬಂದರು, ಯಾರ್ದು ನಾನು ಕುಂಕುಮ ಕೊಡೋದು ವೀಡಿಯೋನೇ ಮಾಡ್ಕೊಳ್ಳಿಲ್ಲ ಸ್ನೇಹಿತರೆ. ಸಂಜೆ ಮತ್ತೆ ಪೂಜೆ ಮಾಡಿಬಿಟ್ಟು ಎಲ್ಲರನ್ನೂ ಮುತ್ತೈದೆಯರನ್ನ ಕರೆದು ಬಂದಿದೆ. ಆಂಟಿದು ಮಾತ್ರ ನಿಜ ಹಿಂಗೆ ಮಾತಾಡ್ತಾಯಿದ್ರು. ಆಯ್ತಾ ಎಲ್ಲ ಅಂದ್ರಲ್ವ, ಅವಾಗ ನೆನಪಾಯಿತು, ಅಯ್ಯೋ ನಾನು ಯಾರ್ದು ವೀಡಿಯೋನೇ ಮಾಡ್ಕೊಳ್ಳಿಲ್ವಲ್ಲ ಅಂದ್ಕೊಂಡು ಆಂಟಿದು ಮಾತ್ರ ಒಬ್ರದ್ದು ವೀಡಿಯೋ ಮಾಡಿಕೊಂಡೆ ಸ್ನೇಹಿತರೆ, ಕುಂಕುಮ ಕೊಟ್ಟಿದ್ದು. ಇನ್ನು ನಮ್ಮ ಅಕ್ಕ ರಾತ್ರಿ 9 ಗಂಟೆಗೇನೋ ಬಂದಳು. ಪಾಪ ಅವಳಿಗೂ SIR ಡ್ಯೂಟಿ ಆಗಿಬಿಟ್ಟಿದ್ದಾರೆ, ಸಖತ್ ಬ್ಯುಸಿ ಇದ್ದಾಳೆ, ಅವಳು ಬರ್ತಾನೆ ಇಲ್ಲ. ಇನ್ನು ಅವಳಿಗೆ ಹೇಳಿದೆ, ಆರತಿ ತೆಗಿಯರಪ್ಪ ನೀನು ಅಂಥೇಳಿ. ಅವಳ ಕೈಲೇ ಆರತಿ ಏನೋ ಗೊತ್ತಿಲ್ಲ, ಅದನ್ನ ಅವಾಗಿಂದ ಬಂದುಬಿಟ್ಟಿದೆ. ನಾನು ಪೂಜೆ ಮಾಡಿದ್ರೆ ಅವಳು ನಾನು ಏನೇ ಪೂಜೆ ಮಾಡಿದ್ರು ಎಂಡಿಂಗಲ್ಲಿ ಅವಳದು ಒಂದು ಸ್ವಲ್ಪನಾದರೂ ಸೇವೆ ಇದ್ದೇ ಇರುತ್ತೆ. ಅದೇನೋ ಗೊತ್ತಿಲ್ಲ, ಹಂಗೆ ಅನಿಸುತ್ತೆ, ರಕ್ತ ಸಂಬಂಧ ಅನಿಸುತ್ತೆ. ಅಯ್ಯೋ ನೀನೇ ಮಾಡು ಅಂತ ಅಂದ್ಲು. ಪರವಾಗಿಲ್ಲ, ನಿನಗೂ ಒಂದು ಒಳ್ಳೆಯದಾಗಲಿ ಮಾಡು ಅಂಥೇಳಿ ಆರತಿ ಎಲ್ಲ ಮಾಡಿಬಿಟ್ಟು ಬಾಗಿಲಲ್ಲಿ ಸುರಿತೀವಿ ಸ್ನೇಹಿತರೆ. ಇನ್ನು ನಾನು ಉಪವಾಸ ಇದ್ನಲ್ವ, ಒಪ್ಪತ್ತು ಬಿಟ್ಟೆ. ರಾತ್ರಿ ನಿಜವಾಗ್ಲೂ ಊಟ ಮಾಡಿಬಿಟ್ಟು ಒಂಥರ ಚೆನ್ನಾಗಿತ್ತು. ಇವತ್ತಿನ ಡೇ ಹೋಗಿದ್ದು ಗೊತ್ತಾಗಲಿಲ್ಲ ಸ್ನೇಹಿತರೆ. ಇಷ್ಟ ಆಗಿತ್ತು ನಮ್ಮ ಮನೆಯ ಗುರುಪೂರ್ಣಿಮೆ ಹಬ್ಬ. ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ವಿ, ಚೆನ್ನಾಗಿ ಅನ್ನಿಸ್ತು ಸ್ನೇಹಿತರೆ. ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಕಮೆಂಟು ಮಾಡಿ ಅಂತ ಹೇಳ್ತೀನಿ. ಬಾಯ್ ಸ್ನೇಹಿತರೆ.